ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳ ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನಿಮ್ಮಲ್ಲೊಂದು ಪ್ರೀತಿಯ ಮನವಿ, ನಮ್ಮ ಚಾನಲ್ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಬಂಧುಗಳೇ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಥವಾ ಪ್ರಮಾಣ ವಚನವನ್ನು ಸ್ವೀಕರಿಸಿ ಹೆಚ್ಚು ಕಡಿಮೆ ಒಂದು 3 ತಿಂಗಳಾಯ್ತಾ. ಸಚಿವ ಸಂಪುಟ ವಿಸ್ತರಣೆ, ಪುನರಚನೆ ಅಂತ ಒಂದಷ್ಟು ಕಸರತ್ತುಗಳೆಲ್ಲವೂ ಕೂಡ ಆಯಿತು. ಈಗಲೂ ಕೂಡ ಒಂದಷ್ಟು ಗೊಂದಲ ಎಲ್ಲವೂ ಕೂಡ ಇದೆ, ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಇದರ ನಡುವೆ ರಾಜ್ಯ ರಾಜಕಾರಣದ ಅತಿ ದೊಡ್ಡ ಬೆಳವಣಿಗೆ ಆಗಿದೆ. ಏನು ಬೆಳವಣಿಗೆ ಅಂದ್ರೆ, ಇದು ಡಿ ಕೆ ಶಿವಕುಮಾರ್ ಅಥವಾ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮುಜುಗರ, ಮುಖಭಂಗ ಏನು ಬೇಕಾದರೂ ಹೇಳಬಹುದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 3 ತಿಂಗಳಿಗೆ ಅವರ ಸಂಪುಟದ ಓರ್ವ ಸಚಿವ ಇವತ್ತು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅಧಿಕೃತವಾಗಿ ರಾಜೀನಾಮೆಯನ್ನ ಪ್ರಕಟ ಮಾಡಿದ್ದಾರೆ. ರಾಜೀನಾಮೆಯನ್ನ ಕೊಡಲೇಬೇಕಾಗಿತ್ತು. ಯಾವ ಕಾರಣಕ್ಕಾಗಿ ಅಂದ್ರೆ, ಯಾವ ವ್ಯಕ್ತಿಯ ವಿರುದ್ಧ ಹಗರಣದ ಆರೋಪ ಕೇಳಿ ಬಂದಿತ್ತು, ಯಾವ ವ್ಯಕ್ತಿಯ ವಿರುದ್ಧವಾಗಿ ಇಡಿ ಸಿಬಿಐ ತನಿಖೆಯನ್ನ ಮಾಡ್ತಾ ಇತ್ತು, ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಿತ್ತು, ಯಾವ ವ್ಯಕ್ತಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಹಗರಣದ ಕಾರಣಕ್ಕಾಗಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದಷ್ಟು ದಿನಗಳ ಕಾಲ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿತ್ತು. ಅಂತಹ ವ್ಯಕ್ತಿಗೆ ಈ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಯಾರೋ ಒಬ್ರು ರತ್ನ ಗಂಬಳಿಯನ್ನ ಹಾಸುವಂತ ಕೆಲಸವನ್ನ ಮಾಡಿದ್ರು. ಮತ್ತೊಮ್ಮೆ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟುಬಿಟ್ಟಿದ್ರು. ನೋಡಿ ಎಂಥ ನಗೆಪಾಟಲಿನ ವಿಚಾರ ಇದು ಅಂದ್ರೆ, ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಈ ವ್ಯಕ್ತಿ ಹಗರಣದ ಆರೋಪ ಕೇಳಿ ಬಂದ ಕಾರಣಕ್ಕಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಅದೇ ವ್ಯಕ್ತಿಗೆ ಇವರು ಸಚಿವ ಸ್ಥಾನವನ್ನ ಕೊಟ್ಟು ಬಿಡ್ತಾರೆ. ಜನ ಏನ್ರಿ ಯೋಚನೆ ಮಾಡ್ತಾರೆ ಹಿಂಗೆಲ್ಲ ಆಗಿಬಿಟ್ರೆ? ಆ ರಾಜಕಾರಣದ ನೈತಿಕತೆ ಮತ್ತೊಂದು ಮಗದೊಂದು ಎಲ್ಲಿಗೆ ಬಂದು ತಲುಪ್ತು? ಸಹಜವಾಗಿ ಜನ ಕೇಳುವಂತ ಪ್ರಶ್ನೆ. ಅಂತಿಮವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ರಾಜ್ಯದಲ್ಲಿ ವಿಪಕ್ಷಗಳು ಹೋರಾಟವನ್ನ ಆರಂಭಿಸಿ ಬಿಟ್ವು. ಅಂತೂ ಇಂತೂ ವಿಪಕ್ಷಗಳು ಉಸಿರಾಡ್ತಿದ್ದೀವಿ ಅಂತ ತೋರಿಸಿಕೊಂಡರು. ಕೊನೆಗೂ ಇದೀಗ ರಾಜೀನಾಮೆ ಕೊಡುವ ಪರಿಸ್ಥಿತಿ ಎದುರಾಯಿತು. ಯಾರು ಅಂದ್ರೆ ಸಚಿವರಾಗಿರುವಂತ ಬಿ ನಾಗೇಂದ್ರ. ಓಕೆ, ಏನಿದ್ದು ಪ್ರಕರಣ? ರಾಜೀನಾಮೆ ಕೊಡುವಂತ ಅನಿವಾರ್ಯತೆ ಯಾಕೆ ಸೃಷ್ಟಿಯಾಯಿತು? ಬಿ ನಾಗೇಂದ್ರಗೆ ಇದ್ದಂತ ಆತಂಕ ಏನು? ಯಾರಿದು ಬಿ ನಾಗೇಂದ್ರ? ರಾಜಕೀಯ ಹಿನ್ನೆಲೆ ಏನು? ಜೊತೆಗೆ ಈಗ ಸದ್ಯ ಆಗ್ತಿರುವಂಥ ಬೆಳವಣಿಗೆಗಳು ಏನೇನು? ಸಂಪೂರ್ಣವಾಗಿ ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿಚಾರ. ಇತ್ತೀಚಿನ ಬೆಳವಣಿಗೆಯನ್ನು ಮೊದಲಿಗೆ ಗಮನಿಸಿ ಬಿಡೋಣ. ಅದಾದ ಬಳಿಕ ಏನಿದು ಹಗರಣ ಅನ್ನೋದನ್ನು ವಿವರಿಸ್ತಾ ಹೋಗ್ತೀನಿ. ನೀವೆಲ್ಲರೂ ಆಲಿಸಲೇಬೇಕು, ಇಂಥದ್ದನ್ನು ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗುತ್ತೆ. ಬಂಧುಗಳು, ಇತ್ತೀಚಿನ ಬೆಳವಣಿಗೆ ಅಂದರೆ ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ. ಆ ಭಾಗದಲ್ಲಿ ತಕ್ಕ ಮಟ್ಟಿಗೆ ಪ್ರಬಲರಾಗಿರುವಂಥ ನಾಯಕ ಕೂಡ ಹೌದು. ಒಂದು ಕಾಲದಲ್ಲಿ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಶಿಷ್ಯನಾಗಿ ಗುರುತಿಸಿಕೊಂಡಿದ್ದಂಥ ವ್ಯಕ್ತಿ ಇವತ್ತು ಕಾಂಗ್ರೆಸ್ನಲ್ಲಿ ಆ ಭಾಗದಲ್ಲಿ, ಬಳ್ಳಾರಿ ಗ್ರಾಮೀಣ ಸುತ್ತಮುತ್ತ ಭಾಗದಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ಬೆಳೆದು ನಿಂತಿರುವಂಥ ವ್ಯಕ್ತಿ. ಈ ಬಿ ನಾಗೇಂದ್ರ ವಿರುದ್ಧ ವಾಲ್ಮೀಕಿ ಹಗರಣದ ಆರೋಪ ಕೇಳಿ ಬಂದಿತ್ತು. ಏನಿದು ಹಗರಣ ಅಂದ್ರೆ, ಹೆಚ್ಚು ಕಡಿಮೆ 89 ಕೋಟಿ ಎಸ್ಟಿ ಸಮುದಾಯದ ಯುವಕ ಯುವತಿಯರು, ಮಹಿಳೆಯರು, ದುರ್ಬಲರು ಅವರೆಲ್ಲರಿಗೂ ಕೂಡ ಸೇರಬೇಕಾದಂತ ಹಣ. ಆ ಹಣವನ್ನ ಬಿ ನಾಗೇಂದ್ರ ಸೇರಿದಂತೆ ಒಂದು ದೊಡ್ಡ ಪಟಾಲ ಬಡ್ದು ಬಾಯಿ ಹಾಕೊಂಡಿದ್ದಾರೆ ಎನ್ನುವಂತ ಆರೋಪ. ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಹೆಚ್ಚು ಕಡಿಮೆ 3 ತಿಂಗಳು ಜೈಲಲ್ಲಿದ್ರು. ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ರು. SIT ರಚನೆ ಆಗಿತ್ತು. SIT ಅಂದ್ರೆ ಇವರದ್ದೇ ಅಂಡರ್ನಲ್ಲಿ ಇರುವಂತಹ ಸಂಸ್ಥೆ. ಅದು ಸಚಿವ ನಾಗೇಂದ್ರ ಹೆಸರನ್ನ ಪ್ರಸ್ತಾಪವನ್ನೇ ಮಾಡಿರಲಿಲ್ಲ. ಒಂದು ರೀತಿಯಲ್ಲಿ ಕ್ಲೀನ್ ಚಿಟ್ ಕೊಟ್ಟ ರೀತಿಯಲ್ಲಿ ಮಾಡಿತ್ತು. ಆದರೆ ಇಡಿ ಸಿಬಿಐ ಮಾತ್ರ ನಾಗೇಂದ್ರ ವಿರುದ್ಧ ಕೆಂಗಣ್ಣನ್ನು ಬೀರಿದ್ವು. ಈ ವ್ಯಕ್ತಿಯ ಸೂತ್ರಧಾರ ಎನ್ನುವ ರೀತಿಯಲ್ಲಿ ಇಡಿ ಸಿಬಿಐ ಎಲ್ಲವೂ ಕೂಡ ಹೇಳಿತ್ತು. ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಬಿ ನಾಗೇಂದ್ರಗೆ ಸಚಿವ ಸ್ಥಾನ ನೀಡಲಾಗಿತ್ತು. ಅವರಿಗೆ ಖಾತೆ ಹಂಚಿಕೆಯನ್ನು ಕೂಡ ಮಾಡಲಾಗಿತ್ತು. ಆದರೆ ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ವಿಪಕ್ಷಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಹೋರಾಟವನ್ನು ತೀವ್ರಗೊಳಿಸ್ತಾವೆ. ನಾನು ನಿರೀಕ್ಷೆ ಮಾಡಿದ್ದೆ ಹೋರಾಟ ಮಾಡಬೇಕು ಅಂತ, ಆದರೆ ಆರಂಭದಲ್ಲಿ ಅಂತ ಬೆಳವಣಿಗೆ ಏನು ಕೂಡ ಆಗಿರಲಿಲ್ಲ. ಆದರೆ ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಹೋರಾಟವನ್ನು ತೀವ್ರಗೊಳಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇತ್ತೀಚೆಗೆ ಮಳೆಗಾಲದ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಅಧಿವೇಶನವನ್ನು ಸಂಪೂರ್ಣವಾಗಿ ಇದೇ ವಿಚಾರ ಆಪೋಷಣ ತೆಗೆದುಕೊಳ್ಳುತ್ತೆ. ಅಧಿವೇಶನದಲ್ಲಿ ಈ ವಿಚಾರ ಬಿಟ್ಟರೆ ಇನ್ಯಾವುದೂ ಕೂಡ ಚರ್ಚೆ ಆಗಲೇ ಇಲ್ಲ. ಅದಾದ ಬಳಿಕ ಬಿಜೆಪಿ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಾದಯಾತ್ರೆಗೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು. ಇದೇ ನೀಟ್ ವಿಚಾರದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾ ಇದ್ದ ಹಾಗೆ ಇಲ್ಲೂ ಕೂಡ ಅದೇ ಮಾದರಿಯಲ್ಲಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಎನ್ನುವಂಥ ಒತ್ತಾಯಗಳೆಲ್ಲವೂ ಕೂಡ ಜಾಸ್ತಿ ಆಗಿತ್ತು. ಆದರೆ ಬಿ ನಾಗೇಂದ್ರ ಪರವಾಗಿ ಡಿ ಕೆ ಶಿವಕುಮಾರ್ ಬಲವಾಗಿ ನಿಂತ್ಕೊಂಡು ಬಿಟ್ಟಿದ್ರು. ಹಂಗೆಲ್ಲ ಆಗಲ್ಲ, ಹಂಗೆ ಹಿಂಗೆ ಎನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು. ಅಂತಿಮವಾಗಿ ಬಿ ನಾಗೇಂದ್ರ ಏನು ಮಾಡಿದ್ರು ಅಂದ್ರೆ, ತಮ್ಮ ಕೇಸ್ ಫೈಲನ್ನು ಇಟ್ಕೊಂಡು ಸೀದಾ ದೆಹಲಿಗೂ ಕೂಡ ಹೋಗಿದ್ರು. ಹೈಕಮಾಂಡ್ ಮಟ್ಟದ ನಾಯಕರನ್ನು ಕೂಡ ಭೇಟಿಯಾಗಿದ್ರು. ಡಿ ಕೆ ಶಿವಕುಮಾರ್ ಕೂಡ ಹೋಗಿದ್ರು. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ನಿಧಾನಕ್ಕೆ ತಮ್ಮ ಟೋನ್ ಅನ್ನು ಬದಲಿಸಿದ್ರು. ಪಕ್ಷಕ್ಕೋಸ್ಕರ ತ್ಯಾಗಕ್ಕೆ ಸಿದ್ಧರಿದ್ದಾರೆ ನಾಗೇಂದ್ರ ಎನ್ನುವಂತ ಮಾತನ್ನು ಹೇಳಿದ್ರು. ಮೊದಲು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಿದ್ದು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಎನ್ನುವಂತ ರೀತಿಯಲ್ಲಿ. ಆದರೆ ಇತ್ತೀಚೆಗೆ ಒಂದು ಪ್ರಮುಖ ಬೆಳವಣಿಗೆ ಆಯಿತು. ಅದೇನು ಅಂದರೆ,
CBI ಏನು ಮಾಡುತ್ತೆ ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿಗೋಸ್ಕರ ರಾಜ್ಯಪಾಲರನ್ನ ಕೇಳುತ್ತೆ. ಮುಂದಿನ ರಾಜ್ಯಪಾಲರು ಅನುಮತಿಯನ್ನು ಕೊಡುವಂತೆ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಅದಾದ ಬಳಿಕ CBI ಕುಣಿಕೆಯಲ್ಲಿ ಬಿ ನಾಗೇಂದ್ರ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗೇನಾದರೂ ಆಯಿತು ಅಂತಾದರೆ ಅದು ಸಹಜವಾಗಿ ಪಕ್ಷಕ್ಕೆ ದೊಡ್ಡ ಮಟ್ಟಿಗಿನ ಮುಜುಗರ. ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಆ ಸುದ್ದಿ ಸೀಮಿತ ಆಗೋದಿಲ್ಲ, ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟಿಗೆ ಅದು ಸದ್ದಾಗೋದ್ರಲ್ಲಿ ಯಾವುದೇ ಡೌಟ್ ಇರಲಿಲ್ಲ. ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಇವತ್ತು ಹೈಕಮಾಂಡ್ ಬಿ ನಾಗೇಂದ್ರರಿಗೆ ಸೂಚನೆ ಕೊಡ್ತು ಅಂತ ಕಾಣುತ್ತೆ. ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಪಕ್ಷಕ್ಕೆ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನಾವು ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಹೀಗಾದಂಥ ಸಂದರ್ಭದಲ್ಲಿ ನಾವು ಹೋರಾಟದ ಆ ಧ್ವನಿ ಗಟ್ಟಿಯಾಗಿ ಮೊಳಗಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಕಳಿಸ್ತಾ ಅಂತ ಹಾಗೆ ಕಾಣಿಸ್ತಾ ಇದೆ. ಅಂತಿಮವಾಗಿ ಬಿ ನಾಗೇಂದ್ರ DK ಶಿವಕುಮಾರ್ ಭೇಟಿಯಾಗಿ ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆ ಮಾಡಿ ಇದೀಗ ತಮ್ಮ ರಾಜೀನಾಮೆಯನ್ನ ಅಧಿಕೃತವಾಗಿ ಪ್ರಕಟ ಮಾಡಿದ್ದಾರೆ. ಅಲ್ಲಿಗೆ ಮೊದಲ ವಿಕೆಟ್ ಪತನ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಅಥವಾ DK ಶಿವಕುಮಾರ್ ಅವರಿಗೆ ದೊಡ್ಡ ಮುಜುಗರ, ದೊಡ್ಡ ಮುಖಭಂಗ. ಯಾಕೆ ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಇಂತಹ ಆರೋಪವನ್ನ ಹೊತ್ತಿಕೊಂಡಂತ ವ್ಯಕ್ತಿಗೆ ಸಚಿವ ಸ್ಥಾನವನ್ನ ಕೊಟ್ರಲ್ಲ, ಆ ಕಾರಣಕ್ಕಾಗಿ ಇವತ್ತಿದು ಮುಜುಗರ, ಮುಖಭಂಗ ಅಲ್ಲದೆ ಮತ್ತಿನ್ನೇನೂ ಕೂಡ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಏನಿದು ಹಗರಣ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಇದು ಬೆಳಕಿಗೆ ಬಂದಿದ್ದು 2024 ಮೇ 26ನೇ ತಾರೀಕಿನ ಸಂದರ್ಭದಲ್ಲಿ. ಏನಾಗುತ್ತೆ ಅಂದ್ರೆ, ಈ ವಾಲ್ಮೀಕಿ ನಿಗಮದ ಲೆಕ್ಕಾಧಿಕಾರಿಯಾಗಿದ್ದಂಥ ಚಂದ್ರಶೇಖರ್ ಎನ್ನುವಂಥ ವ್ಯಕ್ತಿ ಶಿವಮೊಗ್ಗದಲ್ಲಿ ಒಂದು ಸುದೀರ್ಘವಾದಂಥ ಪತ್ರವನ್ನು ಬರೆದಿಟ್ಟು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ಅವ್ರು ಹೇಳಿದ್ದೇನಪ್ಪ ಅಂದರೆ, ಈ 187 ಕೋಟಿ ಹಣದಲ್ಲಿ ಹೆಚ್ಚು ಕಡಿಮೆ ಒಂದು 89 ಕೋಟಿ ಹಣವನ್ನು ನಕಲಿ ಸಹಿ ಅದು ಇದು ಎಲ್ಲವನ್ನೂ ಕೂಡ ಬಳಸಿ ಇಡೀ ಸಚಿವರು ಸೇರಿದಂತೆ ಇಡೀ ಪಟಾಲಂಬ ಸೇರಿಕೊಂಡು ಅದನ್ನು ಬೇರೆ ಬೇರೆ ಖಾತೆಗಳಿಗೆ ವರ್ಗಾಯಿಸಿದ್ದಾರೆ. ನನ್ನನ್ನು ಒತ್ತಾಯಿಸಿ ಆ ವರ್ಗಾವಣೆ ಮಾಡುವಂತೆ ಮಾಡಿಬಿಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಅವರು ಪ್ರಾಣವನ್ನು ಕಳ್ಕೊಳ್ತಾರೆ. ಅದಾದ ಬಳಿಕ ಇದು ದೊಡ್ಡ ಮಟ್ಟಿಗೆ ಸದ್ದು ಮಾಡೋದಕ್ಕೆ ಶುರುವಾಗುತ್ತೆ. ರಾಜ್ಯ ಸರ್ಕಾರ ಒಂದು SIT ಅನ್ನು ಕೂಡ ರಚನೆ ಮಾಡುತ್ತೆ. ಅದಾದ ನಂತರ ED ಎಂಟ್ರಿ ಕೊಡುತ್ತೆ, CBI ಕೂಡ ಎಂಟ್ರಿ ಕೊಡುತ್ತೆ. ED ಬಿ ನಾಗೇಂದ್ರರನ್ನ ಬಂಧಿಸುತ್ತೆ. ಹೀಗಾಗಿ ಬಿ ನಾಗೇಂದ್ರ 2024 ಜೂನ್ ತಿಂಗಳ ಸಂದರ್ಭದಲ್ಲಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿಯೂ ಕೂಡ ಎದುರಾಗುತ್ತೆ. ಹೆಚ್ಚು ಕಡಿಮೆ 3 ತಿಂಗಳು ಜೈಲಲ್ಲಿ ಇರ್ತಾರೆ. ಅದಾದ ಬಳಿಕ ಬೇಲ್ ಮೂಲಕ ಅವರು ಹೊರಗಡೆ ಬರ್ತಾರೆ. ಇನ್ನೊಂದು ಕಡೆಯಿಂದ CBI ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ತೀವ್ರಗೊಳಿಸ್ತಾ ಹೋಗುತ್ತೆ. CBI ED ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿಯಾಗಿದೆ. CBI ಮತ್ತೆ ED ಚಾರ್ಜ್ ಶೀಟ್ ನ ಪ್ರಮುಖ ಅಂಶಗಳು ಏನು ಅಂದ್ರೆ, ED ಹೇಳ್ತಾ ಇದೆ ಈ ಹಗರಣದ ಸೂತ್ರಧಾರ ಯಾರು ಅಂದ್ರೆ ಈ ಬಿ ನಾಗೇಂದ್ರ. ಇದರ ಮಾಸ್ಟರ್ ಮೈಂಡ್ ಯಾರು ಅಂದ್ರೆ ಬಿ ನಾಗೇಂದ್ರ. ಬಿ ನಾಗೇಂದ್ರ ಸೂಚನೆಯಂತೆ ಇದೆಲ್ಲವೂ ಕೂಡ ನಡೆದಿದೆ. ಅಂದ್ರೆ ಏನು ಅಂದ್ರೆ, ಹೆಚ್ಚು ಕಡಿಮೆ 89 ಕೋಟಿ ಹಣವನ್ನ ಶೆಲ್ ಕಂಪನಿಗಳ ಅಕೌಂಟ್ಗೆ, 106 ಅಕೌಂಟ್ಗೆ ಅದನ್ನ ಸಣ್ಣ ಸಣ್ಣ ಭಾಗ ಮಾಡಿ ಟ್ರಾನ್ಸ್ಫರ್ ಮಾಡಲಾಗಿದೆ. ಅಂದ್ರೆ ಜನರಿಗೆ ಸೇರಬೇಕಾದಂತಹ ಹಣವನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ಸಿಕ್ಕ ಅಕೌಂಟ್ಗಳಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಅದಾದ ಬಳಿಕ ಅದನ್ನ ಕ್ಯಾಶ್ ಆಗಿ ಪರಿವರ್ತಿಸಿದ್ದಾರೆ. ಅದಾದ ಬಳಿಕ ಆ ಹಣವನ್ನ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಸಿದ್ದಾರೆ. ಐಷಾರಾಮಿ ಕಾರ್ ಪರ್ಚೇಸ್ಗೆ, ಆಸ್ತಿ ಪಾಸ್ತಿ ಖರೀದಿಗೆ, ಅದೆಲ್ಲದಕ್ಕೂ ಕೂಡ ಬಳಸಿದ್ದಾರೆ ಅಂತ ED ಹೇಳ್ತಾ ಇದೆ. CBI ಹೇಳ್ತಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿ ನಾಗೇಂದ್ರ ಲಂಚ ಪಡೆದುಕೊಂಡಿದ್ದಾರೆ ಕೋಟಿ ಎನ್ನುವ ರೀತಿಯಲ್ಲಿ. ಇದು ED ಮತ್ತೆ CBI ಹೇಳ್ತಾ ಇರೋದು. ಇನ್ನೂ ಕೂಡ ತನಿಖೆ ಪೂರ್ಣಗೊಂಡಿಲ್ಲ. ಈಗಾಗಲೇ ಬಿ ನಾಗೇಂದ್ರ ಅಪರಾಧಿ ಸ್ಥಾನದಲ್ಲೂ ಕೂಡ ಇಲ್ಲ, ಆದರೆ ಗಂಭೀರವಾದಂಥ ಆರೋಪ ಇದೆ. ಇಷ್ಟು ಆಗಿತ್ತಾ? ಇದು ಹಗರಣ. ಅಂದರೆ ST ಸಮುದಾಯದ ಬಡವರಿಗೆ ಸೇರಬೇಕಾದಂಥ ಹಣವನ್ನ ಇವರೆಲ್ಲರೂ ಕೂಡ ನುಂಗಿ ನೀರು ಕುಡಿದ್ರು ಎನ್ನುವಂಥ ಆರೋಪ ಇವರ ಮೇಲೆ ಇರೋದು. ಇದು ಸಣ್ಣ ಪುಟ್ಟ ಆರೋಪ ಅಂತೂ ಆಗಿರೋದಕ್ಕೆ ಸಾಧ್ಯವೇ ಇಲ್ವಲ್ಲ. 89 ಕೋಟಿ 90 ಕೋಟಿ ಅಂದರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲವೇ ಅಲ್ಲ. ಆ ಕಾರಣಕ್ಕಾಗಿ ಇದು ತೀರಾ ನಾವೆಲ್ಲರೂ ಕೂಡ ಚರ್ಚೆ ಮಾಡಲೇಬೇಕಾದಂಥ ತುಂಬ ಸೀರಿಯಸ್ ಮ್ಯಾಟರ್ ಅಥವಾ ತುಂಬ ಗಂಭೀರವಾದಂಥ ಪ್ರಕರಣ. ಆದರೆ ಇಷ್ಟೆಲ್ಲ ಆದರೂ ಕೂಡ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಯಾಕೆ ಎನ್ನುವಂಥ ಪ್ರಶ್ನೆ ಅಂಥದ್ದೆಲ್ಲವೂ ಕೂಡ ಇತ್ತು. ಓಕೆ, ಹಾಗಾದರೆ ಯಾಕೆ ಸಚಿವ ಸ್ಥಾನವನ್ನು ಕೊಟ್ಟರು ಅಂತ ನಾವು ಗಮನಿಸ್ತಾ ಹೋಗೋದಾದರೆ ಏನಾಗಿತ್ತು ಅಂದರೆ, ಬಿ ನಾಗೇಂದ್ರ ಹೊರಗಡೆ ಬಂದು ಹೇಳಿದ್ದೇನು ಅಂದರೆ, ED CBI ಇವರೆಲ್ಲರೂ ಕೂಡ ಕೇಂದ್ರದ ಅಡಿಯಲ್ಲಿರುವಂಥ ಸಂಸ್ಥೆಗಳು ನಮ್ಮನ್ನು ಹಣಿಯೋದಕ್ಕೆ ಬಳಸ್ಕೊಂಡ್ರು ಎನ್ನುವ ರೀತಿಯಲ್ಲಿ. ಈಗ ಕಾಂಗ್ರೆಸ್ ಏನು ಮಾಡ್ತು ಅಂದರೆ, ಬಿ ನಾಗೇಂದ್ರರನ್ನ ರಾಜಕೀಯ ಸಂತ್ರಸ್ತ ಅಂತ ಬಿಂಬಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತು. ಜೊತೆಗೆ ಬಳ್ಳಾರಿ ಗ್ರಾಮೀಣ ಸುತ್ತಮುತ್ತ ಪ್ರಭಾವ ಬೀರುವಂಥ ನಾಯಕ ಎನ್ನುವಂಥ ಕಾರಣಕ್ಕಾಗಿ, ಜೊತೆಗೆ ಕೇಂದ್ರ ಸಂಸ್ಥೆಗಳ ರಾಜಕೀಯಕ್ಕೆ ಬಲಿಯಾದ್ರು ಅನ್ನುವ ರೀತಿಯಲ್ಲಿ ಸಂದೇಶವನ್ನು ಸಾರುವಂಥ ಪ್ರಯತ್ನದ ಕಾರಣಕ್ಕಾಗಿ, ಅದೆಲ್ಲದಕ್ಕೂ ಮಿಗಿಲಾಗಿ ಇಲ್ಲಿ ನಾಗೇಂದ್ರಗಾಗಿದ್ದೇನಪ್ಪ ಅಂದರೆ, ನಾಗೇಂದ್ರ ಹೇಳ್ತಾ ಇದ್ರಲ್ಲ, ನಾನೊಬ್ಬ ದಲಿತ ಅಂತ ದಲಿತಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ರಲ್ಲ, ನಮ್ಮ ದುರಂತ ಇದು. ಯಾವುದಾದ್ರೂ ಆರೋಪ ಕೇಳಿ ಬಂದ್ಲಿ, ಯಾವುದಾದ್ರೂ ಹಗರಣದಲ್ಲಿ ನೀವು ಭಾಗಿಯಾಗಿದ್ದೀರಿ ಅಂದ ತಕ್ಷಣ ಒಂದು ಜಾತಿ ಅನ್ನುವಂಥ ಶೀಲ್ಡನ್ನು ಅಡ್ಡ ಹಿಡಿದ್ಬಿಡೋದು. ನಾನು ಈ ಜಾತಿ, ನಾನು ಆ ಜಾತಿ, ನಮ್ಮ ಜಾತಿಯ ನಾಯಕನನ್ನು ಹಾಗೆ ಮಾಡ್ತಿದ್ದಾರೆ, ಹೀಗೆ ಮಾಡ್ತಿದ್ದಾರೆ, ನಾನು ಈ ಜಾತಿಯವನೆನ್ನುವ ಕಾರಣಕ್ಕೆ ಕುಗ್ಗಿಸ್ತಿದ್ದಾರೆ ಅಂತ. ಇವರು ಹಗರಣ ಮಾಡುವ ಸಂದರ್ಭದಲ್ಲಿ, ಯಾರ್ದೋ ದುಡ್ಡನ್ನು ಬಡ್ದು ಬಾಯಿ ಹಾಕೊಳ್ಳೋ ಸಂದರ್ಭದಲ್ಲಿ ಜಾತಿ ಅದು ಯಾವುದು ಕೂಡ ನೆನಪಾಗೋದಿಲ್ಲ.
ಈ ಪ್ರಕರಣದಲ್ಲಿ ಇರೋದು ಏನು ಹೇಳಿ, ಈಗ ನಾಗೇಂದ್ರ ನಾನು ಯಾರು ದಲಿತ ಅಂತ ಹೇಳ್ತಿದ್ದಾರೋ ಅದೇ ದಲಿತ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋದೇ ಇಲ್ಲಿರುವಂಥ ಆರೋಪ. ಆದರೆ ಇವ್ರು ನಾನು ಓದು ಜಾತಿ ಗೀತಿ ಅಂತ. ಈಗ ಇವರಿಗೆ ಸಚಿವ ಸ್ಥಾನ ಸಿಗೋದಕ್ಕೆ ಕಾರಣವೂ ಕೂಡ ಅದೇ ಜಾತಿ ಕಾರಣ. ಆ ಭಾಗದಲ್ಲಿ ವಾಲ್ಮೀಕಿ ST ಸಮುದಾಯ ಅಂದರೆ ST ವಾಲ್ಮೀಕಿ ಬರುತ್ತಲ್ಲ, ಬಹಳ ಪ್ರಬಲವಾಗಿದೆ ಈ ಬಳ್ಳಾರಿ ಗ್ರಾಮೀಣ ಸುತ್ತಮುತ್ತ ಅಥವಾ ಕಲ್ಯಾಣ ಕರ್ನಾಟಕ, ಈ ಮಧ್ಯ ಕರ್ನಾಟಕ ಭಾಗದಲ್ಲಿ. ಹೀಗಾಗಿ ನಾಗೇಂದ್ರಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತಾದರೆ STಗೆ ಅನ್ಯಾಯ ಆಯಿತು ಅಥವಾ ವಾಲ್ಮೀಕಿಗೆ ಅನ್ಯಾಯ ಆಯಿತು ಎನ್ನುವ ರೀತಿಯಲ್ಲಿ ಆಗಿಬಿಡುತ್ತೆ ಎನ್ನುವ ಕಾರಣಕ್ಕಾಗಿ, ಜೊತೆಗೆ ಶ್ರೀರಾಮುಲು ಇವರೆಲ್ಲರಿಗೂ ಕೂಡ ಸೆಡ್ಡು ಹೊಡಿಬೇಕು ಎನ್ನುವ ಕಾರಣಕ್ಕಾಗಿ ನಾಗೇಂದ್ರರಿಗೆ ಇವರು ಸಚಿವ ಸ್ಥಾನವನ್ನು ಕೊಟ್ಟು ಬಿಟ್ಟಿದ್ರು. DK ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರ ಜೊತೆಗೂ ಕೂಡ ನಾಗೇಂದ್ರ ಬಹಳ ಚೆನ್ನಾಗಿದ್ದಾರೆ. ಹೀಗಾಗಿ ಅವರಿಗೆ ಆರಾಮಾಗಿ ಸಚಿವ ಸ್ಥಾನ ಸಿಕ್ತು. ಯಾರಿದು ನಾಗೇಂದ್ರ? ಜೈಲು ಹಸ್ತ ಅಂದರೆ ಅಲ್ವೇ ಅಲ್ಲ. ನಾಗೇಂದ್ರ ಮೂಲತಃ ಅದೇ ಬಳ್ಳಾರಿ ಭಾಗದವರು. ಆರಂಭದಲ್ಲಿ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡ್ಕೊಂಡಿದ್ದಂಥವರು. ಅದಾದ ಬಳಿಕ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಇವರ ಸಂಪರ್ಕ ಸಿಗುತ್ತೆ. ಗಣಿಗಾರಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಗಣಿಗಾರಿಕೆಯಲ್ಲಿ ಸಂಪತ್ತನ್ನು ಸಂಪಾದನೆ ಮಾಡಿದಂಥವರು. ಅದಾದ ಬಳಿಕ ಜನಾರ್ದನ ರೆಡ್ಡಿಯ ಕಾರಣಕ್ಕಾಗಿ 2008ರ ಸಂದರ್ಭದಲ್ಲಿ ಟಿಕೆಟ್ ಕೂಡ ಸಿಗುತ್ತೆ BJPಯಿಂದ. ಕೂಡ್ಲಿಗಿಯಿಂದ ಸ್ಪರ್ಧಿಸಿ ಗೆಲುವನ್ನು ಸಾಧಿಸ್ತಾರೆ. 13ರ ಸಂದರ್ಭದಲ್ಲಿ ಪಕ್ಷೇತರರಾಗ್ತಾರೆ, ಆಗಲೂ ಕೂಡ ಗೆಲುವನ್ನು ಸಾಧಿಸ್ತಾರೆ. 18ಕ್ಕೆ ಕಾಂಗ್ರೆಸ್ಗೆ ಬರ್ತಾರೆ. ಅದಾದ ಬಳಿಕ ಬಳ್ಳಾರಿ ಗ್ರಾಮೀಣದಿಂದ ನಿರಂತರವಾಗಿ ಗೆದ್ಕೊಂಡು ಬರ್ತಾ ಇದ್ದಂಥವ್ರು ಇದೇ ನಾಗೇಂದ್ರ. ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ನೇರಳಲ್ಲೇ ಬಂದಂಥವರು, ಅವರ ಆತ್ಮೀಯರಾಗಿದ್ದುಕೊಂಡೇ ಬಂದಂಥವ್ರು. ಅದಾದ ಬಳಿಕ ಕಳೆದ ಚುನಾವಣೆಯಲ್ಲಿ ಅದೇ ಶ್ರೀರಾಮುಲು ವಿರುದ್ಧ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿದಂಥವ್ರು ನಾಗೇಂದ್ರ. ಹಾಗೆ ಜೈಲು ಹೊಸ್ತ ಅಂದ್ರೆ ಅಲ್ಲ. 2013ರಲ್ಲಿ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಜೈಲಿಗೆ ಹೋಗಿದ್ರು. 2015ರಲ್ಲೂ ಕೂಡ ಅರೆಸ್ಟ್ ಆಗಿದ್ರು. ಆಗ ಒಟ್ಟಾರೆ ಹೆಚ್ಚು ಕಡಿಮೆ 1-1.5 ವರ್ಷಗಳ ಕಾಲ ಜೈಲಿನಲ್ಲಿ ಕಳೆದು ಬಂದಂಥವರು ನಾಗೇಂದ್ರ. ಇದೀಗ ಮತ್ತೊಮ್ಮೆ ವಾಲ್ಮೀಕಿ ನಿಗಮ ಮಂಡಳಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ದಿನಗಳ ಕಾಲ ಜೈಲಲ್ಲಿ ಕಳೆದು ಬಂದಂಥವ್ರು ಅಂದ್ರೆ ನಾಗೇಂದ್ರ. ಹೆಚ್ಚು ಕಡಿಮೆ 42 ಕ್ರಿಮಿನಲ್ ಕೇಸ್ ಇದೆ. ಅದರಲ್ಲಿ ಬಹುತೇಕ ಗಣಿಗಾರಿಕೆಗೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿಯಾಗಿ 17 ಕೋಟಿ ಆಸ್ತಿಯ ಒಡೆಯ ನಾಗೇಂದ್ರ. ಇದೀಗ ಈ ವಿಚಾರದಲ್ಲಿ ಮತ್ತೊಮ್ಮೆ ಅಂದ್ರೆ ಒಂದೇ ಸರ್ಕಾರದ ಅವಧಿಯಲ್ಲಿ ಅಂದ್ರೆ 5 ವರ್ಷಗಳ ಅವಧಿಯಲ್ಲಿ 2 ಬಾರಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಾಗೇಂದ್ರಗೆ ಎದುರಾಗಬಿಟ್ಟಿದೆ. ಇದು ಕಾಂಗ್ರೆಸ್ಗೆ ಅಂತಿಂತ ಮುಜುಗರ ಅಲ್ಲ, ಇದು ಸಾಧಾರಣ ಮುಜುಗರ ಅಂತೂ ಅಲ್ಲವೇ ಅಲ್ಲ. ಅಂತೂ ವಿಪಕ್ಷ ಒಂದು ಹೋರಾಟದಲ್ಲಿ ಗೆಲುವನ್ನು ಸಾಧಿಸಿದೆ, ಒಂದು ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಲ್ಲಿ ಯಶಸ್ವಿಯಾಗಿದೆ. ಇಷ್ಟು ದಿನಗಳ ಕಾಲ ಉಸಿರೇ ಇರಲಿಲ್ಲ ಈ ಬಿಡದಿ ಅಂಥ ವಿಚಾರಗಳಿಗೆ. ಇದೇ ರೀತಿಯಾಗಿ ಹೋರಾಟವನ್ನು ಮಾಡಿದರೆ JDS ಒಂದು ಹಂತಕ್ಕೆ ಮಾಡ್ತಾ ಇದೆ. ಅಂದರೆ ಇವತ್ತು ನಮಗೆ ವಿಪಕ್ಷ ಅಂತಿದ್ದಾಗೆ JDS ನೆನಪಾಗುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಈ ನೈಸ್ ವಿಚಾರದಲ್ಲಿ, ಬಿಡದಿ ವಿಚಾರದಲ್ಲಿ, ಬೇರೆ ಬೇರೆ ವಿಚಾರದಲ್ಲಿ ಈ ವಿಪಕ್ಷಗಳೆಲ್ಲದರ ಈ BJP ಎಲ್ಲದರಲ್ಲೂ ಕೂಡ ಸೈಲೆಂಟ್ ಆಗಿತ್ತು. ಯಾವುದೋ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟಿಗೆ ಹೋರಾಟವನ್ನು ಮಾಡ್ತು. ನೋಡೋಣ ಇನ್ನು ಹೀಗೆ ಮುಂದುವರಿಸುತ್ತಾ ಅಂತೇಳಿ. ವಿಪಕ್ಷಗಳು ವೀಕ್ ಆದಷ್ಟು ಆಡಳಿತ ಪಕ್ಷಕ್ಕೆ ಅದೊಂದು ರೀತಿಯಲ್ಲಿ ಬಲ ತುಂಬುತ್ತಾ ಹೋಗಿಬಿಡುತ್ತೆ. ಮುಂದುವರೆ ಏನಂತೀರಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.